ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕೇಂದ್ರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ ಬಳಿಕ, ಅಂದುಕೊಂಡಿದ್ದನ್ನು ಸಾಧಿಸಿದ ಬಳಿಕ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಬಳಿಕ ನೆಕ್ಸ್ಟ್ ಯುಪಿಗೆ ಎಂಟ್ರಿ ಆಗ್ತಾ ಇದೆ ಸಿಜೆಪಿ. ಯೋಗಿ ಆದಿತ್ಯನಾಥ್ಗೆ ಓಪನ್ ಚಾಲೆಂಜ್ ಹಾಕಿದ ಸಿಜೆಪಿ. ವೆರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್. ಏನು ಹಾಗಾದರೆ ಬಿಹಾರ ಮತ್ತು ಯುಪಿಗೆ ಎಂಟ್ರಿ ಕೊಡಲಿದೆ ಸಿಜೆಪಿ. ಯೋಗಿ ಆದಿತ್ಯನಾಥ್ ಸಿಜೆಪಿಯನ್ನು ಹ್ಯಾಂಡ್ಲ್ ಮಾಡ್ತಿದ್ರು ಕರೆಕ್ಟಾಗಿ, ನರೇಂದ್ರ ಮೋದಿ ಹ್ಯಾಂಡ್ಲ್ ಮಾಡಲಿಲ್ಲ ಅಂತ ಕೆಲವರೆಲ್ಲ ಸೋಷಿಯಲ್ ಮೀಡಿಯಾ ಡಿಸ್ಕಷನ್ನು ಗಮನಿಸಿರ್ತೀರಿ. ಸೊ ಈಗ ಯು ಪಿಗೆ ಎಂಟ್ರಿ ಆಗ್ತೀವಿ, ಹುಷಾರ್ ಅಂತ ಕೇಳಿಸ್ಕೊಳ್ತಿದ್ದೀರಾ? ಯೋಗಿ ನೋಡ್ತಾ ಇರಿ ಅಂತ ಓಪನ್ ಚಾಲೆಂಜನ್ನು ಹಾಕಿದ್ದಾರೆ. ಡೆಲ್ಲಿ ವೇದಿಕೆಯಿಂದ ಎಲೆಕ್ಷನ್ಗಿನ್ನು ಕೆಲವು ದಿನಗಳು ಉಳ್ಕೊಂಡಿರೋ ಹೊತ್ತಲ್ಲಿ ಯೋಗಿ ವಿರುದ್ಧ ತೊಡೆ ತಟ್ಟಿದ ಸಿಜೆಪಿ. ಡೀಟೇಲ್ಸ್ ಇರ್ತಾ ಹೋಗ್ತೀವಿ, ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸಿಜೆಪಿ ಈಗಾಗಲೇ ನಮ್ಗೆ ಯಾವುದು ಪಕ್ಷ ಇಲ್ಲ, ಯಾವುದೇ ವ್ಯತ್ಯಾಸ ಇಲ್ಲದೆ ಕೆಲಸ ಮಾಡ್ತೀವಿ, ಯುವಕರ ಸಮಸ್ಯೆ ಎಲ್ಲಿದೆಯೋ ಅಲ್ಲಿ ಹೋಗ್ತೀವಿ ಅಂತ ಹೇಳಿದೆ. ನಿನ್ನೆ ವೇದಿಕೆಯಿಂದ ಓಪನ್ ಚಾಲೆಂಜ್ ಹಾಕಿರೋದೇನು ಅಂತ ಕೇಳಿದ್ರೆ, ಯೋಗಿ ಆದಿತ್ಯನಾಥ್ ಈ ವಿಡಿಯೋ ನೋಡ್ತಾ ಇದ್ದರೆ ಯು ಪಿಯಿಂದ ಎಷ್ಟು ಜನ ಈ ಹೋರಾಟಕ್ಕೆ ಬಂದಿದ್ದಾರೆ ಗೊತ್ತಾ ನಿಮಗೆ? ನೆಕ್ಸ್ಟ್ ನಾವು ಅಲ್ಲಿಗೆ ನುಗ್ಗ್ತೀವಿ ಅಂತ ಹೇಳಿದ್ದಾರೆ. ಯಾವ ವಿಷಯಕ್ಕೆ? ಪೇಪರ್ ಲೀಕ್ ಅಥವಾ ಮಕ್ಕಳ ಸಮಸ್ಯೆಗ, ಯುವಕರ ಸಮಸ್ಯೆಗ, ಅಥವಾ ಅಲ್ಲಿರುವಂತಹ ಸಿಸ್ಟಮ್ ಚೇಂಜ್ ಮಾಡೋದಕ್ಕೆ? ಯು ಪಿಯಲ್ಲಿ ಕಂಡು ಕೇಳರಿಯದಂತಹ ಒಂದು ಬೆಳವಣಿಗೆ ಆಗಿದೆ. ಡೆವಲಪ್ಮೆಂಟು, ಉದ್ಯೋಗ ಸೃಷ್ಟಿ, ಇನ್ವೆಸ್ಟ್ಮೆಂಟ್ ಆಗಿದೆ, ರಸ್ತೆ, ಎಕ್ಸ್ಪ್ರೆಸ್ ವೇ. ಯು ಪಿ ಜನ ಅಂತೂ ತುಂಬ ಖುಷಿಯಾಗಿದ್ದಾರೆ. ಬಟ್ ರಾಮ ಮಂದಿರದ್ದೊಂದು ದೊಡ್ಡ ವಿಚಾರ ಗಮನ ಸೆಳೀತು. ಯೋಗಿ ಸರ್ಕಾರಕ್ಕೆ ಸೆಟ್ ಬ್ಯಾಕ್ ಅಂತ ವಿಶ್ಲೇಷಣೆ ಮಾಡೋದಾದರೆ ಕಾಣಿಸ್ತಿರೋದು ರಾಮ ಮಂದಿರದ್ದೇ ಮುಖ್ಯವಾಗಿ. ಎಲೆಕ್ಷನ್ ಟೈಮಲ್ಲಿ ಬೇರೆ ಡೆವಲಪ್ಮೆಂಟ್ ಅಂತ ಬಂದಾಗ ಇದುವರೆಗೆ ಬಂದಂಥ ಯಾವ ಸರ್ಕಾರವು ಜನರ ಬಗ್ಗೆ ತಲೆ ಕೆಡಿಸ್ಕೊಂಡಿರಲಿಲ್ಲ. ಅಲ್ಲಿ ಏನು ನ್ಯಾಯ ಪೈಸೆ ಗೂಂಡಾಗಿರಿ ಬಿಟ್ಟರೆ, ರೌಡಿಸಮ್ ಬಿಟ್ಟರೆ, ಜಂಗಲ್ ರಾಜ್ ಬಿಟ್ಟರೆ ಇರಲಿಲ್ಲ. ಏನೇನು ಇತ್ತು ಅಲ್ಲಿನ ಪರಿಸ್ಥಿತಿ ಅನ್ನೋದು ಗೊತ್ತು ನಮಗೆ. ಹೇಗೆ ಬದಲಾಗಿದೆ ಕಳೆದ ವರ್ಷಗಳಲ್ಲಿ ಅನ್ನೋದು ಗೊತ್ತು. ಸೊ ಅದನ್ನು ಯಾರೂ ತಳ್ಳಿ ಹಾಕೋ ಹಾಗೆ ಇಲ್ಲ, ಯು ಪಿ ಬದಲಾಗಿದೆ ಅನ್ನೋದನ್ನು. ಬಟ್ ಯಾವುದ್ರ ವಿರುದ್ಧ ಈಗ ಸಿಜೆಪಿ ಎಂಟ್ರಿ ಕೊಡುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಒಟ್ಟಿನಲ್ಲಿ ಯಾರು ಸ್ಟ್ರಾಂಗ್ ಇದ್ದಾರೋ, ಯಾರು ನಾವು ಇಂಥದ್ದನ್ನ ಮಾಡಲ್ಲ, ನಮ್ಮನ್ನು ಟಚ್ ಮಾಡೋಕ್ಕಾಗಲ್ಲ ಅಂತಾರೋ ಅಂಥವ್ರನ್ನೇ ಎದುರಾಕ್ಕೊಳತ್ತಾ ಸಿಜೆಪಿ. अगर योगी जी ये वीडियो देख रहे हैं तो उन्हें बड़ी चिंता करने की जरूरत है. योगी जी थोड़े पेपर लीक अपने प्रदेश में रोक लीजिए, वरना भी जितने लोग जंतर मंतर पर पहुंचे हैं यूपी से, उससे कहीं ज्यादा लोग यूपी में आंदोलन करेंगे. ಈಗ ರಾಜನಾಥ್ ಸಿಂಗ್ ಅವ್ರು ಹೇಳಿದರು, ಇದು ಮೋದಿ ಸರ್ಕಾರ, ಇಲ್ಲೆಲ್ಲ ರಾಜೀನಾಮೆ ನಡೆಯಲ್ಲ ಅಂತ. ಅದನ್ನು ಯಾರೋ ಹೇಳಿದ್ರು. ಈಗ ಏನಾಯಿತು ಅಂತ ನಿನ್ನೆ ಗೆದ್ದಾಗ ನೆನಪಿಸಿ ನಾವು ಮಾಡಿ ತೋರಿಸಿದ್ವಿ, ಮೋದಿ ಯಾಕೆ ರಾಜೀನಾಮೆ ತಗೊಳ್ಳಲ್ಲ, ಆಗಲೇಬೇಕಾಗತ್ತೆ, ತಲೆಬಾಗಲೇಬೇಕಾಗತ್ತೆ, ಇದು ಪ್ರಜಾಪ್ರಭುತ್ವ ಅಂತ ಸೈಡ್ ಹೊಡೆದು ಈಗ ಯೋಗಿ ಆದಿತ್ಯನಾಥ್ ಅದು ಹೆಂಗೆ ಬಗ್ಗಲ್ವೋ ನೋಡೇ ಬಿಡೋಣ ಅಂತ ಎಂಟ್ರಿ ಕೊಡ್ತಿರೋದ ಕುತೂಹಲಕ್ಕೆ ಕಾರಣ ಆಗಿದೆ. ಈ ಪ್ರೊಟೆಸ್ಟ್ ಮುಗಿತಿದ್ದಂಗೆ ಯೋಗಿಗೆ ಹಾಕಿರುವಂಥ ಸವಾಲು. ಎರಡನೇದಾಗಿ ಬಿಹಾರದಲ್ಲಿ ಸಾಮ್ರಾಟ್ ಚೌಧರಿ ನೆಕ್ಸ್ಟ್ ಟಾರ್ಗೆಟ್ ಅಂತೆ ಸಿಜೆಪಿದು. ನಿನ್ನೆ ಅಲ್ಲಿ ಹೋರಾಟದ ಸಮಯದಲ್ಲಿ ಸ್ಟೂಡೆಂಟ್ಸ್ ಬಂದಿರ್ತಾರಲ್ಲ, ಅವ್ರು ಪ್ರಶ್ನೆ ಕೇಳ್ತಾರೆ ಕೆಲವರು. ಅಂದರೆ ಇದು ಉದ್ದೇಶಪೂರ್ವಕವಾಗಿ ಮೆಸೇಜ್ ಪಾಸ್ ಆಗಲಿ ಅಂತಲೇ ಆಗಿರಬಹುದು. ಬಿಹಾರದಲ್ಲಿ ಸಾಮ್ರಾಟ್ ಚೌಧರಿ ಜನರಿಂದ ಆಯ್ಕೆ ಆಗಿರೋ CM ಅಲ್ಲ, ಅಂದರೆ ನಿತೀಶ್ ಕುಮಾರ್ ಬದಲಾಯಿಸಿ ಅವ್ರು ಬಂದಿರೋದಲ್ವ. ಸೊ ಅವರ ಆಡಳಿತದಲ್ಲಿ ಬಿಹಾರ ಬರ್ಬಾದಾಗಿದೆ. ಯಾವಾಗ ತೆಗಿತೀರಾ ಅವ್ರನ್ನ? ಈಗ ನೆಕ್ಸ್ಟ್ ಅದೇ ಟಾರ್ಗೆಟ್ ನಮ್ಮದು. ಬರ್ತೀವಿ, ಪಾಟ್ನಾಗೆ ಎಂಟ್ರಿ, ಮುಂದಿನ ನಿಲ್ದಾಣ ಬಿಹಾರ ಪಾಟ್ನಾ ಅನ್ನುವ ಘೋಷಣೆಯನ್ನು ಸಿಜೆಪಿ ಮಾಡಿದೆ. ಸೊ BJP ಆಡಳಿತ ಇರುವ ರಾಜ್ಯಗಳು ಟಾರ್ಗೆಟೋ, ಅಥವಾ BJP ಆಡಳಿತ ಇರೋ ರಾಜ್ಯಗಳಲ್ಲಿಯೇ ಯುವಕರಿಗೆ ಅತಿ ಹೆಚ್ಚು ಸಮಸ್ಯೆ ಇದೆಯೋ? ಬಿಹಾರದಲ್ಲಿ ಈಗ CM ಚೇಂಜ್ ಮಾಡಿದ್ದಾರೆ, ನಿತೀಶ್ ಕುಮಾರ್ ಆರಾಮಾಗಿ ಏನು ಸಮಸ್ಯೆ ಇಲ್ಲದೆ BJPಗೆ ಬಿಟ್ಟುಕೊಟ್ಟಿದ್ದಾರೆ. ಅಲ್ಲಿನ ಆಡಳಿತ ಹಾಳಾಗಿ ಹೋಗಿದೆ, ಇಡೀ ಬಿಹಾರ ಹಾಳು ಮಾಡಿದ್ದಾರೆ ಅಂತ ಈಗ ಸಿಜೆಪಿ ಗಮನಕ್ಕೆ ಬಂದಿದೆ, ರಿಪೋರ್ಟ್ ಬಂದಿದೆ. ಸೊ ಅವ್ರಿಗೆ ದೂರು ಬಂದಿದೆ ಸಿಜೆಪಿ ಲೀಡರ್ಸ್ಗೆ. ಅವ್ರು ನೆಕ್ಸ್ಟ್ ಎಂಟ್ರಿ ಕೊಡ್ತೀನಿ ಅನ್ನುವ ಘೋಷಣೆಯನ್ನು ಮೊಳಗಿಸಿದ್ದಾರೆ. ಎಲ್ಲಿ ಸಮಸ್ಯೆ ಇರುತ್ತೋ ಅಲ್ಲಿ ಜುರುಳೆ ಬರುತ್ತೆ, ಎಲ್ಲಿ ಸಮಸ್ಯೆ ಇರುತ್ತೋ ಅಲ್ಲಿ ಸಿಜೆಪಿ ಹೋರಾಟ ಫಿಕ್ಸ್ ಅನ್ನುವಂಥ ನಿರ್ಧಾರವನ್ನು ಅವ್ರು ಪ್ರಕಟಿಸಿದ್ದಾರೆ. ರಾಜಕೀಯಕ್ಕೆ ಬರುತ್ತಾ ಸಿಜೆಪಿ ಅನ್ನೋ ಪ್ರಶ್ನೆ ಬಂತು. ರಾಜಕೀಯದ
ವಿಚಾರ ನಮಗಿಲ್ವೇ ಇಲ್ಲ. ಯಾಕಂದರೆ 700-800 ಪಕ್ಷಗಳು ಈಗಾಗಲೇ ಇದ್ದಾವೆ. ಅವರೆಲ್ಲ ಏನೂ ಮಾಡೋಕ್ಕಾಗ್ತಿಲ್ಲ. ಜನರ ಸಮಸ್ಯೆಗೆ ಇವರು ಪರಿಹಾರವೇ ಆಗಿಲ್ಲ. ಹಾಗಾಗಿ ನಾವು ಯಾರೇ ಬೇಕಾದರೂ ನಮ್ಮ ಜೊತೆ ಹೋರಾಟಕ್ಕೆ ನಿಲ್ಲಬಹುದು. ಬಟ್ ನಾವು ಯಾವ ರಾಜಕೀಯ ಪಕ್ಷದ ಜೊತೆನೂ ಗುರುತಿಸ್ಕೊಳ್ಳಲ್ಲ. ನಾವು ಎಲ್ಲ ರಾಜಕೀಯ ಪಕ್ಷಗಳ ಕಿವಿ ಹಿಂಡೋ ಕೆಲಸ ಮಾಡ್ತೀವಿ. ಯಾವುದೇ ಪಕ್ಷ ಆಡಳಿತದಲ್ಲಿರಲಿ, ಅವರು ಯುವಕರ ಸಮಸ್ಯೆಯನ್ನು ಬಗೆಹರಿಸುವಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತೀವಿ ಎನ್ನುವ ಘೋಷಣೆಯನ್ನು ಮಾಡಿದೆ CJP. ಫಸ್ಟ್ ಸ್ಟಾರ್ಟ್ ಆಗಿರೋದೇ ಟಾಪಿಂದ. ಸೊ ಕೆಳಗಡೆದೆಲ್ಲ ಒಂದು ಮ್ಯಾಟರೇ ಅಲ್ಲ. ಸೊ ಯೋಗಿ ಆದಿತ್ಯನಾಥ್, ಸಾಮ್ರಾಟ್ ಚೌಧರಿಗೆ ಕೌಂಟ್ ಡೌನ್ ಇಟ್ಟಿದೆ ಈಗ CJP. ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ. ಇದು ಫಸ್ಟ್ ವಿಕೆಟು, ಇನ್ನು ಮುಂದೆ ಶುರುವಾಗುತ್ತೆ ಆಟ ಅಂತ ದೀಪ್ಗೆ CJP ಸಂಸ್ಥಾಪಕ ಬೇರೆ ಘೋಷಣೆ ಮಾಡಿರೋದ್ರಿಂದ पंजाब में पेपर लीक हुआ, आप उसके बारे में क्या बोलेंगे? उसके ऊपर भी एक्शन होना चाहिए। जहाँ जहाँ पेपर लीक होता है हर जगह एक्शन होना चाहिए। आम आदमी पार्टी के लीडर अभिजीत आम आदमी पार्टी के लीडर जहाँ पर आते हैं, आप उनसे पूछोगे? बिल्कुल पूछेंगे, बिल्कुल पूछेंगे। रिजाइन मांगोगे? क्या रिजाइन होना चाहिए? आप उनसे रिजाइन मांगोगे? आपके पास ये न्यूज नहीं आई भी कितने पेपर लीक हो गए? क्या एजुकेशन सिस्टम है पंजाब में? अब इस देश की जनता जाग चुकी है और जैसे कि मैंने कहा था, ये पहला विकेट है, ये पहला विकेट है। यहां नहीं रुकेंगे, अब तो बस शुरुआत हुई है, अभी तो बस शुरुआत हुई है। ವಿಶ್ರಮಿಸಲ್ಲ. ಒಂದು ಸಂಡೇ ಬ್ರೇಕ್ ಇರಬಹುದಷ್ಟೇ. ನಿನ್ನೆ ದಣದಿರೋದ್ರಿಂದ ನಾಳೆಯಿಂದ ಮತ್ತೆ ಶುರು ಅಥವಾ ಇವತ್ತೇ ಶುರು ಆಗಬಹುದು, ಹೇಳೋಕ್ಕಾಗಲ್ಲ. CJP ಇಡೀ ದೇಶದಲ್ಲಿ ಪೊಲಿಟಿಕಲ್ ದಿಕ್ಕು ದೆಸೆಯನ್ನು ಬದಲಿಸುತ್ತಾ? ಅಚ್ಚರಿ ಅಂದರೆ ಕಾಂಗ್ರೆಸ್ಸು ತುಂಬ ಡಿಸ್ಟರ್ಬ್ ಆಗಿದೆ. ಕಾಂಗ್ರೆಸ್ಸು ನಿನ್ನೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ತಿದ್ದಂಗೆ ರಾಹುಲ್ ಗಾಂಧಿ ಅವರಿಂದ ಆಯಿತು ಒತ್ತು ಹೇಳೋದು ಅದನ್ನು. ವಿದ್ಯಾರ್ಥಿಗಳಿಗೆ ಜಯ, ರಾಹುಲ್ ಗಾಂಧಿ ಅವರಿಗೆ ಜಯ, ಕಾಂಗ್ರೆಸ್ಗೆ ಜಯ ಅಂತಾರೆ. ಬಿಟ್ಟರೆ CJP ಅನ್ನೋ ಹೆಸರು ಹೇಳೋಕ್ಕೂ ಭಯ ಆಗ್ತಿದೆ ಅಂತ ಅನಿಸುತ್ತೆ. ರಾಹುಲ್ ಗಾಂಧಿ ಅವ್ರು ಕಾಣಿಸ್ಕೊಂಡೇ ಇರಲಿಲ್ಲ CJP ಹೋರಾಟದಲ್ಲಾಗಲಿ ಜಂತರ್ ಮಂತರಲ್ಲಾಗಲಿ. ಏಕಾಏಕಿ ಮೋದಿ ನಿವಾಸ ಎದುರು ನುಗ್ಗಿದ್ದು, ಅದು ಸಪ್ರೇಟಾಗಿ. ಅಷ್ಟು ಬಿಟ್ಟರೆ ಅವರು CJP ಜೊತೆಗೆ ಗುರುತಿಸ್ಕೊಳ್ಳೋಕ್ಕೆ CJPಗೆ ಬಲ ಕೊಡೋಕ್ಕೆ ರೆಡಿ ಇರಲಿಲ್ಲ. ಯಾಕಂದರೆ ಮತ್ತೊಂದು ಆಮ್ ಆದ್ಮಿ, ನಾವು ಮಾಡೋದು ಎಡವಟ್ಟು, ಆಮ್ ಆದ್ಮಿ ಸೃಷ್ಟಿ ಆಯಿತು, ನಮ್ಮನ್ನೇ ಹೊಸಕಾಕ್ಬಿಡ್ತು ಡೆಲ್ಲಿ ಪಾಲಿಟಿಕ್ಸಲ್ಲಿ, ಪಂಜಾಬಲ್ಲಿ. ಈ ರೀತಿ ಇನ್ನೊಂದು ಆಗಬಾರ್ದು ಅನ್ನೋ ಆತಂಕ ಕಂಡಿತ್ತು ಕಾಂಗ್ರೆಸ್ಗೆ. ಈಗಲೂ ಕೂಡ ಅದು ಕಾಣಿಸ್ತಿದೆ. ಇವರು ನಿಜವಾಗಿಯೂ BJP ಕಷ್ಟ ಮಾಡ್ತಾರೋ, BJPಗೆ ಅನುಕೂಲ ಮಾಡ್ತಾರೋ, ಮುಂದೆ ಏನು ಕಥೆನೋ ಅನ್ನುವಂಥ ಕನ್ಫ್ಯೂಷನ್ನೂ ಕಾಂಗ್ರೆಸ್ಸನ್ನು ಕಾಡ್ತಿರಬಹುದು. ಈ ರೀತಿ ಒಂದು ಹೊಸ ಶಕ್ತಿ ಹುಟ್ಕೊಂಡಿರೋದ್ರಿಂದ ಯಾರಿಗಿದು ಪ್ಲಸ್ ಆಗುತ್ತೆ ರಾಜಕೀಯ ಲೆಕ್ಕಾಚಾರದಲ್ಲಿ ಅಂತ ಒಟ್ಟಾರೆಯಾಗಿ CJPಯ ಇಮ್ಮಿಡಿಯೇಟ್ ನೆಕ್ಸ್ಟ್ ಆ್ಯಕ್ಷನ್ ಬಗ್ಗೆ ಇಡೀ ದೇಶದ ಕುತೂಹಲ ಇದೆ. ಈಗ ಓಪನ್ ಚಾಲೆಂಜ್ ಹಾಕಿ ತೊಡೆ ತಟ್ಟಿದ್ದಾರೆ. ತಲೆ ಬಾಗದೆ ಹೆದರದೆ ಸಿಸ್ಟಮ್ಗೆ ಮುನ್ನುಗ್ಗಿದ್ರೆ ಏನು ಬೇಕಾದರೂ ಮಾಡಿ ತೋರಿಸ್ಬೋದು. ಇನ್ನು ಬೇರೆ ಯಾವುದು ನಮಗೆ ಲೆಕ್ಕನೇ ಅಲ್ಲ ಅಂತ ಕಾದ್ ನೋಡೋಣ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.